ನಮಸ್ಕಾರ. ನಾನು ಈ ದಿನ ಬದನೆಕಾಯಿ ಪುಡಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸರಳವಾಗಿ ಮಾಡುವಂಥದ್ದು. ಇಲ್ಲಿ ನಾನು ಬದನೆಕಾಯಿ ಜೊತೆ ಟೊಮೊಟೊ ಈರುಳ್ಳಿ ಏನೂ ಉಪಯೋಗಿಸಲ್ಲ, ಬರೀ ಬದನೆಕಾಯಿ. ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ. ಬನ್ನಿ ಈಗ ಇದ್ರ ವಿಡಿಯೋ ನೋಡ್ತಾ ಹೋಗೋಣ. ಎಣ್ಣೆಗಾಯಿಗೆ ಉಪಯೋಗಿಸುವಂತಹ 6 ಬದನೆಕಾಯಿನ ತೊಗೊಂಡಿದ್ದೀನಿ. ಚೊಟ್ಟು ತೆಗೆದು ಈಗ ಕಟ್ ಮಾಡೋಣ. ಬದನೆಕಾಯಿನ ಅಡ್ಡ ಕಟ್ ಮಾಡಿ ಉದ್ದಕ್ಕೆ ಸ್ವಲ್ಪ ತೆಳುವಾಗಿ ಸಿಗದಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕೋಣ. ಅರ್ಧ ಚಮಚದಷ್ಟು ಉಪ್ಪು ಹಾಕ್ತೀನಿ. ಈಗ 4 ಲೋಟದಷ್ಟು ನೀರು ಹಾಕಿ ಒಂದು 5 ನಿಮಿಷ ಆಗೋಷ್ಟು ನೆನಿಬೇಕು. ಹೀಗೆ ಮಾಡೋದ್ರಿಂದ ಬದನೆಕಾಯಿಲಿರೋ ಕಹಿ ಅಂಶ ಪೂರ್ತಿ ಹೋಗುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀರಲ್ಲಿ ನೆಂದಾಗಿದೆ. ನೀರನ್ನು ಚೆಲ್ಲಿ ಹೋಳುಗಳನ್ನು ತೊಳೆದು ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಹೋಳುಗಳು ರೆಡಿಯಾಗಿದೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಈಗ ಪರಿಮಳಕ್ಕೆ ಹಿಂಗೆ ಹಾಕೋಣ. ಹಾಗೆ ಸಾಸಿವೆ ಕಾಳು ಹಾಕೋಣ. 1/4 ಚಮಚ ಅರಿಶಿನ ಹಾಕೋಣ. ಒಂದ್ಸರಿ ಫ್ರೈ ಮಾಡೋಣ. ಈಗ ಒಗ್ಗರಣೆಗೆ ಕರಿಬೇವಿನ ಎಲೆಗಳನ್ನು ಹಾಕೋಣ. ಹಾಗೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋಣ. ಯಾವಾಗಲೂ ಯಾವುದೇ ಪಲ್ಯ ಮಾಡಬೇಕಾದ್ರೂ ಅದು ಉದುರಾಗಿದ್ದರೆ ಟೇಸ್ಟ್ ಜಾಸ್ತಿ. ಇಲ್ಲಿ ಬದನೆಕಾಯಿ ಹೋಳುಗಳಿಗೆ ಯಾವಾಗಲೂ ನೀರು ಹಾಕಿ ಬೇಯಿಸಬಾರ್ದು, ಹುಣಸೆ ಹಣ್ಣಿನ ರಸದಲ್ಲಿ ಬೇಯಿಸಿದರೆ ಟೇಸ್ಟು. ನಾನು 4 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಗಿವುಚಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ತೀನಿ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಯಾವುದೇ ಪಲ್ಯ ಮಾಡಬೇಕಾದ್ರೂ ಬೆಲ್ಲ ಬೇಕೇ ಬೇಕು. ಅರ್ಧ ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತೀನಿ. ಉಪ್ಪು ಬೆಲ್ಲ ಹುಳಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಹೋಳುಗಳು ಬೇಯಬೇಕು. ಈಗ ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಹೋಳುಗಳು ಸ್ವಲ್ಪ ಬೇಯಬೇಕು. 1 ಸ್ಪೂನಷ್ಟು ಮಾತ್ರ ನೀರು ಹಾಕ್ತೀನಿ. ಜಾಸ್ತಿ ನೀರು ಹಾಕಿದರೆ ಪಲ್ಯ ಮುದ್ದೆ ಆಗಿಬಿಡುತ್ತೆ. ಈಗ ಒಂದು 5 ನಿಮಿಷ ಆಗೋಷ್ಟು ಬೇಯಿಸೋಣ. ಇದು ಪಲ್ಯದ ಪುಡಿ. ಹೀಗೆ ಮಾಡಿಟ್ಕೊಂಡ್ರೆ 3 ರಿಂದ 4 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು. ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ನೀವು ಗಮನಿಸಿ. ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ಪಲ್ಯದ ಪುಡಿನ ನಾನು 2 ಸ್ಪೂನಷ್ಟು ಹಾಕ್ತೀನಿ. ಖಾರ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕಿ. ಪುಡಿ ಹಾಕಿದ ಮೇಲೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈ ಪಲ್ಯದ ಪುಡಿ ಮಾಡಬೇಕಾದ್ರೆ ನಾನು ಇದಕ್ಕೆ ಒಣ ಕೊಬ್ಬರಿನ ಹಾಕಿರ್ತೀನಿ. ಕಾಯಿ ಬೇಕು ಅಂದರೆ ನೀವಿಲ್ಲಿ ಹಾಕ್ಬೋದು. 2 ಸ್ಪೂನಷ್ಟು ಮಾತ್ರ ನಾನಿಲ್ಲಿ ಹಸಿ ಕಾಯಿಯನ್ನು ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಪಲ್ಯದ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ರುಚಿಯಾದ ಬದನೆಕಾಯಿ ಪುಡಿ ಪಲ್ಯ ರೆಡಿ ಆಯಿತು. ಪಲ್ಯ ರೊಟ್ಟಿ ಚಪಾತಿಗೆ ನಂಚ್ಕೊಬೋದು, ಅನ್ನಕ್ಕೆ ಕಲಿಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಂಡು ಊಟ ಮಾಡ್ಬೋದು, ಹಾಗೆ ಸಹಿತ ತಿನ್ಬೋದು. ತುಂಬ ಟೇಸ್ಟು, ಸರಳವಾಗಿ ಮಾಡುವಂಥದ್ದು. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.